ಬಸವಣ್ಣವರು ವಿಶ್ವಕರ್ಮ ಸಮಾಜದ ಮೂಲದಿಂದ ಬಂದಿದ್ದರು. ಬಸವಣ್ಣವರ ಬಗ್ಗೆ ಅಭ್ಯಾಸ ಮಾಡುವಾಗ ಬಸವಣ್ಣ ಅಣ್ಣ ಅದನ್ನು ನಾನು ಕೆಲವು ಗ್ರಂಥಗಳು ಓದಿದೆ, ದೇವರಾಜನವ. ಹಂಗೆ ನಾವು ಎಲ್ಲಿ ಹೋದ ಏನಾದ, ಎಲ್ಲರೂ ಬಸವಣ್ಣನ ಬಗ್ಗೆನೇ ಮಾತಾಡ್ತಾರೆ, ದೇವರಾಜ ಏನಾದ ಅನ್ನೋದು ನಾನು ಆಳವಾಗಿ ಅಧ್ಯಯನ ಮಾಡಿ ದೇವರಾಜ ಅಲ್ಲಿ ಬಳ್ಳಿಗಾವಿಗೆ ಹೋಗಿದ್ದು. ಬಸವಣ್ಣಗೆ ದೇವರಾಜಿಗೆ 10 ವರ್ಷ ಅಂತರ ಇದೆ. ಹಂಗಾರೆ ಬಸವಣ್ಣ ಖಾಸ್ ಅಣ್ಣನೋ ಅಥವಾ ಮಲತಾಯಿ ಅಣ್ಣೋ ಅನ್ನೋ ನನಗೆ ಸಂಶಯ ಬಂತು. ಆದರೆ ಅದನ್ನು ಅಭ್ಯಾಸ ಮಾಡುವಾಗ ಏನು ಗೊತ್ತಾಯ್ತಪ್ಪ ಅಂದರೆ, ಬಸವಣ್ಣವರು ಬಸವಣ್ಣನ ತಂದೆ ಮಾದಲಾಂಬಿಕೆ ಅಂತ ಹೇಳ್ತೇವೆ ನಾವು. ಬಸವಣ್ಣನ ತಂದೆ ಮಾದರಸನಿಗೆ ಮೊದಲನೇ ಹೆಂಡತಿ ಮಗ ದೇವರಾಜ. ಆ ದೇವರಾಜ ಹುಟ್ಟಿದ ಕೂಡಲೇ ಅವನ ತಾಯಿ ಸಾಯ್ತಾಳ. ನಮಸ್ಕಾರ ಪ್ರಿಯ ಮಿತ್ರರೇ, ನನ್ನ ಕನ್ನಡ ನಾಡಿನ 6 ಕೋಟಿ ಜನರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಹಾಗೆ ಅನೇಕ ವಿಡಿಯೋಗಳನ್ನು, ಅನೇಕ ಸಂದರ್ಶನಗಳನ್ನು ನೀವು ನೋಡಿದ್ದೀರಿ, ಪ್ರೋತ್ಸಾಹ ಮಾಡಿದ್ದೀರಿ, ಭಾಳ ಸಂತೋಷ. ನಾನು ಇವತ್ತು ಒಬ್ಬರು ಅಪರೂಪದ ವ್ಯಕ್ತಿ, ದೇಶಭಕ್ತಿ, ಸಾಹಿತ್ಯ, ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ಜನರಿಗೆ ತಿಳಿಸ್ಬೇಕಂತ ಹೇಳಿ, ಸತ್ಯವನ್ನು ಮಾತಾಡಬೇಕಂತ ಹೇಳಿ ಅವರು ಇಡೀ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊ ಬಂದಂಥವರು. ತಮ್ಮ ಜೀವನದಲ್ಲಿ ಶಿಕ್ಷಕರಾಗಿ, ವಿದ್ಯಾವಂತರಾಗಿ, ದೊಡ್ಡ ಕೌಟುಂಬಿಕ ಹಿನ್ನೆಲೆಯಿಂದ ಬಂದು ಮಧ್ಯದಲ್ಲಿ ಸ್ವಲ್ಪ ಅನಾರೋಗ್ಯ ಆಯಿತು. ಆದರೂ ಕೂಡ ನನ್ನ ಜೀವ ಇರೋವರೆಗೂ ನಾನು ಸತ್ಯವನ್ನು ಹೇಳ್ತೀನಿ ಕನ್ನಡ ನಾಡಿಗೆ, ದೇಶಭಕ್ತಿಯನ್ನು ಯುವಕರು ಬೆಳೆಸ್ಕೋಬೇಕಂತ ಹೇಳಿ ಅವರು ಸದಾ ಹಂಬಲಿಸ್ತಾರೆ. ನಾನು ಇವತ್ತು ಬೆಳಗ್ಗೆ ನಮ್ಮ ಸರ್ನ ಅವರನ್ನು ಮೀಟ್ ಮಾಡಬೇಕು ಅಂತ ಬರಬೇಕಾದ್ರೆ ಬೆಳಗ್ಗೆ 6:15 ಎಲ್ಲಿದ್ದೀರಿ ಇಲ್ಲಿ ಅಷ್ಟು ಹೇಳಬೇಕು, ಯುವಕರು ಹೇಳಬೇಕು, ನನ್ನ ಹತ್ರ ಸತ್ಯ ಇದೆ, ದೇಶಭಕ್ತಿ ಬೆಳೆಸಬೇಕು, ಸತ್ಯಗಳನ್ನ ಮಾತಾಡಬೇಕು ಅಂದರು. ಆದರೆ ನಾನು ಕೂಡ 1 ವರ್ಷದ ಹಿಂದೆ ಅವರ ಸಾಹಿತ್ಯಗಳನ್ನು ಓದಿ ನನಗೆ ಕುತೂಹಲ ಆಯಿತು, ಅವರನ್ನು ಒಂದು ಸಲ ಮೀಟ್ ಮಾಡಬೇಕಲ್ಲ ಅಂತ. ನಾನು ಕೂಡ ಬಹಳ ದೂರ ಅಂದರೆ ಬಸವನ ಬಾಗೇವಾಡಿಗೆ ಬಂದಿದ್ದೀನಿ. ಅವರು ಯಾರು, ಅವರು ಏನು ಹಿನ್ನೆಲೆ, ಅವರು ಯಾಕೋಸ್ಕರ ಅವರ ಜೀವನವನ್ನು ಈ ಒಂದು ದೇಶಭಕ್ತಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ, ಹಾಗೆ ವಿಶ್ವಗುರು ಬಸವಣ್ಣ ಅಂದರೆ ಯಾರು, ಅವರು ಅಣ್ಣವರು ಯಾರು, ಇದೆಲ್ಲವನ್ನು ಧೈರ್ಯವಾಗಿ, ಅಂದರೆ ಈ ಕೆಲವು ಸತ್ಯ ಹೇಳಬೇಕಾದ್ರೆ ಸುಳ್ಳು ಹೇಳೋಕ್ಕೆ ಭಾಳ ಸುಲಭ, ಸತ್ಯ ಹೇಳ್ಬೇಕಾದ್ರೆ ಭಾಳ ಕಷ್ಟ. ಸತ್ಯ ಹೇಳ್ಬೇಕಾದ್ರೆ ಎಲ್ಲರೂ ಎದುರಾಳಿಗಳಾಗ್ತಾರೆ. ಆದರೆ ಸರ್ ಅದೇನೋ ಗೊತ್ತಿಲ್ಲ, ಆ ಭಗವಂತನ ಆಶೀರ್ವಾದ ಏನೋ ಗೊತ್ತಿಲ್ಲ, ಸತ್ಯವನ್ನು ಇದು ಸತ್ಯ ಅಂತ ಹೇಳಿದ್ದಾರೆ. ಅವರನ್ನು ನಾನು ಮೀಟ್ ಮಾಡ್ತೀನಿ. ಅವರ ಹೆಸರು ಸಿದ್ದರಾಮ ವಿ ಪಟ್ಟಣಶೆಟ್ಟಿ. ಬಸವನ ಬಾಗೇವಾಡಿಯಲ್ಲಿದ್ದಾರೆ, ವಾಸವಾಗಿದ್ದಾರೆ, ವಿಶ್ರಾಂತಲ್ಲಿದ್ದಾರೆ. ನಾನು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್ ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಹೇಗಿದ್ದೀರಿ ಸರ್? ಹಾಂ, ಹೇಗಿದ್ದೀರಿ? ನಾನು ಬಸವಣ್ಣವರು ಹುಟ್ಟಿದ ಬಸವನ ಬಾಗೇವಾಡಿ ಊರಿನವರು. ನಮ್ಮ ತಂದೆ ಇಲ್ಲಿ ಪ್ರಾಥಮಿಕ ಶಾಲೆ ಹೆಡ್ ಮಾಸ್ಟರ್ ಇದ್ದರು. ಅನೇಕ ಊರುಗಳ ಸುತ್ತಾಗಿ ಕೊನೆಗೆ 48ರಲ್ಲಿ ಬಸವನ ಬಾಗೇವಾಡಿಯವರಿಗೆ ನಮ್ಮ ತಂದೆಯವರು ಬಂದರು. ಆಗ ನನ್ನ ಜನನ ಆಯಿತು. ನಮ್ಮ ತಂದೆಯವರಿಗೆ ನಾವು 6 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳಿದ್ದೆವು. ತಮ್ಮ ಸಣ್ಣ ಪಗಾರದಲ್ಲಿ ಎಲ್ಲರನ್ನೂ ವಿದ್ಯಾವಂತರನ್ನು ಮಾಡಿದಂಥ ದೊಡ್ಡ ಕೀರ್ತಿಶಾಲಿ ಅವರು. ನಾನು 6ನೇತಿದ್ದಾಗ 1ನೇ ವರ್ಗದಲ್ಲಿ ಇದ್ದಾಗ ಅವರೇ ನನ್ನ ವರ್ಗದ ಗುರುಗಳಾಗಿದ್ದರು. ಆಮೇಲೆ ನಾನು ಇಲ್ಲಿ 1958-59ರಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಗುರುಗಳ ಮಲ್ಲಿಕಾರ್ಜುನ ಸ್ವಾಮಿಗಳು ಅವರ ದಿವ್ಯ ಪ್ರವಚನ 3 ತಿಂಗಳು ಬಾಗೇವಾಡಿಯಲ್ಲಿ ಆಯಿತು. ಅವ್ರ ಜೋಡಿ ನನ್ನ ಸಂಬಂಧ ಭಾಳ ಚೆನ್ನಾಗಿತ್ತು. ಸ್ವಾಮೀಜಿಯವರಿಗೆ ಒಂದು 3-4 ಸಲ ನಮ್ಮ ಮನೆಯಿಂದ ಅಡುಗೆ ತೆಗೆದುಕೊಂಡು ಹೋಗ್ತಿದ್ದೆವು. ನನ್ನನ್ನು ಅವರು ತಮಗೆ ಬಿಟ್ಟು ಕೊಡಲಿಕ್ಕೆ ವಿನಂತಿಸಿದರು. ನಮ್ಮ ತಂದೆಯವರು ಸ್ವಲ್ಪ ಕಲಿಸಿದ ನಂತರ ನಿಮಗೆ ಬಿಟ್ಟು ಕೊಡುತ್ತೇನೆ ಅಂತಂದರು. ಮುಂದೆ ನನ್ನ ವಿದ್ಯಾಭ್ಯಾಸ ಪ್ರಾರಂಭ ನಂತರ ಪ್ರತಿಯೊಂದು
ಹೈಸ್ಕೂಲ್ದಲ್ಲಿ ಆಗಲಿ ಕನ್ನಡ ಶಾಲೆಯಲ್ಲಿ ಯಾವಾಗಲೂ ಪ್ರಥಮ ಶ್ರೇಣಿಯಲ್ಲೇ ಇರುತ್ತಿದ್ದೆ. ಆದ್ದರಿಂದ ಕಾಲೇಜಲ್ಲಿ ಅಭ್ಯಾಸ ಮಾಡುವಂತಹ ಪ್ರವೃತ್ತಿ ನನ್ನದಾಗಿತ್ತು. PUCಗೆ ನಾನು ತುಮಕೂರಿಗೆ ಸಿದ್ಧಗಂಗಾ ಆಶ್ರಮಕ್ಕೆ ಹೋಗಿದ್ದೆ. ನಾನು ಸ್ವಾಮೀಜಿಯವರ ದರ್ಶನ ಆಯಿತು. ಅಲ್ಲಿ ಒಂದು ವಾರ ಇದ್ದು ಇವನು ಏನಾಯಿತು, ಮತ್ತು ನಾ ಬಾಗೇವಾಡಿಗೆ ವಿಜಯಪುರಕ್ಕೆ ಬಂದು ವಿಜ್ಞಾನ ಕಾರ್ಯದಲ್ಲಿ ಹೆಸರು ಹಚ್ಚಿಸಿದೆ. 1968-69ರಲ್ಲಿ ನಾನು BSc ಪರೀಕ್ಷೆ ಮುಗೀತು. BSc ಆದ ನಂತರ ನಾ 70ನೇ ಇಸ್ವಿಯಲ್ಲಿ ಹೈಸ್ಕೂಲ್ ಟೀಚರ್ ಆದೆ. ಇಲ್ಲಿ ಬಸವನ ಬಾಗೇವಾಡಿ ಪಕ್ಕದಲ್ಲಿ ಮನಗೂಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಆದೆ. ಅಲ್ಲಿ ಒಳ್ಳೆ ರೀತಿ ಸುಮಾರು 36 ವರ್ಷ ಮಕ್ಕಳಿಗೆ ಕಲಿಸಿದೆ. ಆಗ 1980 ಮೊದಲು ನಾನು ಸ್ವಯಂ ಸೇವಕ, ಬಾಲ್ಯ ಜೀವನದಲ್ಲಿ ನಾನು ಸಾಕಕ್ಕೆ ಹೋಗ್ತಿದ್ದೆ, ಸ್ವಯಂ ಸೇವಕ ಇದ್ದೆ. 1981ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ನನ್ನ ಗುರುತಿಸಿ ನನಗೆ ಅನನ್ಯ ಜವಾಬ್ದಾರಿಯನ್ನು ಕೊಡ್ಕೋತಾ ನನ್ನನ್ನು ಮತ್ತಿಷ್ಟು ಬೆಳೆಸಲು ಕಾರಣೀಭೂತರಾದರು. ನಾನು ಜಿಲ್ಲಾ ಜವಾಬ್ದಾರಿ ತೆಗೆದುಕೊಂಡು ಸುಮಾರು 10 ವರ್ಷವರೆಗೆ ಪ್ರಚಾರಕ್ಕಾಗಿ ಕೆಲಸ ಮಾಡಿದೆ. ನಂತರ ಬೌದ್ಧಿಕ ಪ್ರಮುಖತೆ ಜವಾಬ್ದಾರಿ ಕೊಟ್ಟಿದ್ದರು ನನಗೆ. 1989ರಲ್ಲಿ 1989 ರಾಮ ಜನ್ಮಭೂಮಿ ಸಲ ಕರ್ನಾಟಕದಲ್ಲಿ 8 ರಥಗಳು ಪ್ರಾರಂಭ ಆದವು. ಆ ರಥ ಒಂದು ಬಸವೇಶ್ವರ ರಥ ಕೂಡಲ ಸಂಗಮದಿಂದ ಹೊರಟಿತು. ಆ ಕೂಡಲ ರಥ ಪ್ರಮುಖನಾಗಿ ಜಿಲ್ಲಾ ಜವಾಬ್ದಾರಿ ನಿರ್ವಹಿಸಿದೆ. ಅದ್ದೂರಿ ಕಾರ್ಯಕ್ರಮ, ಮನಗೂಳಿ ನ ಭೂತು ನೋ ಭವಿಷ್ಯತೇನೋ ಅಂತ ಕಾರ್ಯಕ್ರಮ ಮಾಡಿದೆವು. ನಂತರ 92ರಲ್ಲಿ ನಾನು ಹೋರಾಟ ಮಾಡುತ್ತಿರುವಾಗ ನನಗೇನಪ್ಪ ಅಂದರೆ ಗೊಳಸಂಗಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಆದಾಗ ನಾನು ಬಿಡಿಸಲಿಕ್ಕೆ ಹೋಗಿದ್ದೆ. ಆವಾಗ ನನ್ನನ್ನು ಅರೆಸ್ಟ್ ಮಾಡಿ 1.5 ವರ್ಷ ಸಸ್ಪೆಂಡ್ ಮಾಡಿದರು. ಆವಾಗಾದರೂ ಹೋರಾಟ ಮಾಡ್ಕೊತೇ ಇದ್ದೆ. ಆಮೇಲೆ ಅದೇ ವರ್ಷ ಅಂಬೇಡ್ಕರ್ ಜನ್ಮ ಶತಾಬ್ದಿ ಇತ್ತು. ಆ ಜಿಲ್ಲಾ ಜನ್ಮ ಶತಾಬ್ದಿ ಅಧ್ಯಕ್ಷನಾಗಿಯೂ ನನಗೆ ಜವಾಬ್ದಾರಿ ಕೊಟ್ಟರು, ಅದನ್ನು ನಿರ್ವಹಿಸಿದೆ. ಮುಂದೆ ನಾನು ಸಸ್ಪೆಂಡ್ ಆದಾಗ ಕೆಲವು ನಂದು ಒಂದಿಷ್ಟು ಹಣ ಬಂದ ಕೂಡಲೇ ಭಾಳಷ್ಟು ಜನ ಹಣ ತೆಗೆದುಕೊಂಡು ನನ್ನ ಆಲ್ಮೇಲೆ ಶಿಕ್ಷಕರ ಜೊತೆಗೆ ಬದರಿ ಕೇದಾರನಾಥ್ ಪ್ರವಾಸ ಮಾಡಿದೆ. ಅದ್ಭುತ ಪ್ರವಾಸ ಅದು ಆಗಿತ್ತು. ನಂತರ ಸಂಘದ ಸ್ವಯಂ ಜವಾಬ್ದಾರಿ ಇನ್ನಿಷ್ಟು ಮಾಡ್ರಿ ಅಂತ ಹಿರಿಯರು ಹೇಳಿದಾಗ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ ಸ್ವೀಕಾರ ಮಾಡಿದೆ. ನಾ 2 ಸಲ ಆವಿರಲ್ಲಿ ರಿಟೈರ್ ಆಗಿದ್ದೇನೆ. ರಿಟೈರ್ ಆದ ಸತತ ಅಧ್ಯಯನ ಪ್ರಾರಂಭ ಮಾಡಿದೆ. ಶಾಲೆಯ ಪಠ್ಯಪುಸ್ತಕ ಸೀಮಿತ ಇದ್ದಾಗೂ ಬೇರೆ ಬೇರೆ ರಾಷ್ಟ್ರೀಯ ಸಾಹಿತ್ಯ ಓದ್ಕೋತಲೇ ಇದ್ದೆ. ನಂತರ ನಾನು ಅನೇಕ ಧಾರ್ಮಿಕ ಗ್ರಂಥಗಳು, ವೀರಶೈವ ಧರ್ಮ, ವಿಶ್ವಕರ್ಮ ಧರ್ಮ, ಆಮೇಲೆ ಶಾಸ್ತ್ರ ಧರ್ಮ, ವೈಷ್ಣವ ಧರ್ಮ, ಎಲ್ಲ ವೇದ ಉಪನಿಷತ್ತು ಎಲ್ಲವನ್ನೂ ಸಮಗ್ರ ಅಧ್ಯಯನ ಮಾಡಿ ನಾವೊಂದು ತೀರ್ಮಾನಕ್ಕೆ ಬಂದೆ. ಸಾಕಷ್ಟು ಅಧ್ಯಯನ ಮಾಡೀನಿ. ನನ್ನ ಜ್ಞಾನ ನಾಳೆ ನಾ ಹೋದ ಕೂಡಲೇ ನನ್ನ ಜೊತೆ ಹೋಗ್ತದೆ. ಸಮಾಜಕ್ಕೆ ಏನಾದರೂ ಕೊಡಬೇಕಂತ ತಿಳ್ಕೊಂಡು 2014ರಿಂದ ಗ್ರಂಥಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. 2014ರ ಮೊದಲನೇ ಗ್ರಂಥ ಬಿಡುಗಡೆ ಆಯಿತು. ದೊಡ್ಡ ಕಾರ್ಯಕ್ಕಿತ್ತು. ಆವಾಗ ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಒಂದು ಹೋರಾಟ ನಡೆದಿತ್ತು. ವೀರಶೈವರೇ ಲಿಂಗಾಯತರು, ಲಿಂಗಾಯತರೇ ವೀರಶೈವರು. ವೀರಶೈವಕ್ಕೆ 43 ಸಮಾನ ಶಬ್ದಗಳದಾವು. ಅದರಲ್ಲಿ ಲಿಂಗಾಯತ ಅನ್ನೋದೊಂದು ನಾನು ವೀರಶೈವ ಸಂಶೋಧನಾ ಗ್ರಂಥಗಳನ್ನು ನೋಡಿ ಅಭ್ಯಾಸ ಮಾಡಿ ಬರೆದಿದ್ದೆ. ಎಲ್ಲ ಅವ ದೊಡ್ಡ ಹೋರಾಟ ಮಾಡಬೇಕಾಯಿತು. ನನ್ನ ಪುಸ್ತಕಗಳು ಸಾಕಷ್ಟು ಪ್ರಚಾರ ಆದವು. ಮುಂದೆ ನಾನು ವಿಶ್ವಕರ್ಮ ಧರ್ಮದ ಸಾಕಷ್ಟು ಗ್ರಂಥಗಳನ್ನು ಮಹಾನ್ ಪಂಡಿತರು ಬೆಂಗಳೂರಿನಿಂದ, ಪೂನಾದಿಂದ, ಆಮೇಲೆ ಹುಬ್ಬಳ್ಳಿಯಿಂದ ಎಲ್ಲ ಕಡೆಯಿಂದ ಕಳಿಸ್ಲಾಕತ್ತರು. ನಾನು ಅಧ್ಯಯನ ಮಾಡಿ ಪ್ರಥಮ ಗ್ರಂಥ ಬರೆದೆ, ವಿಶ್ವಕರ್ಮ ಸಮಾಜದ್ದು. ಅದು ವಿಶ್ವಕರ್ಮಾಂತರ ಧರ್ಮಧಾರೆ. ನನ್ನ 6ನೇ ಕೃತಿ ಆದರೂ ವಿಶ್ವಕರ್ಮ ಸಮಾಜದ 1ನೇ ಕೃತಿ. ನಂತರ 2ನೇ, ಅದು ಭಾಳಷ್ಟು ಜನರು ಬೇಡಿಕೆ ಇತ್ತು. ಸಾಕಷ್ಟು 500 ಮಾಡಿಸಿದ್ದೆ, ಎಲ್ಲ ತೀರಿ ಹೋದು. ಆಮೇಲೆ ವಿಶ್ವಕರ್ಮ ಜ್ಞಾನ ಗಂಗೋತ್ರಿ ಅಂತ ಒಂದು ಗ್ರಂಥ ಬರೆದೆ. ಅದು ಭಾಳ ಅದ್ಭುತ. ವಿಶ್ವಕರ್ಮ ಸಮಾಜದ ಹಿನ್ನೆಲೆ,
ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಅಂದರೆ ಯಾರು, ವಿಶ್ವಕರ್ಮನ ಬಗ್ಗೆ ಸಮಗ್ರ ಅಭ್ಯಾಸ ನನಗೆ ಆಗಿತ್ತು. ಆದ್ದರಿಂದ ಆ ಎಲ್ಲ ನನಗೆ ವಿದ್ವಾಂಸರು ಸಾಕಷ್ಟು ಗ್ರಂಥಗಳನ್ನು ಜ್ಞಾನಾನಂದ ಅಂತ ಇದು ಬೆಂಗಳೂರದಲ್ಲಿರ್ತಾರೆ, ಭಾಳ ವಿದ್ವಾಂಸರು, ಅವರೆಲ್ಲ ನನ್ನ ಪುಸ್ತಕ ಕಳಿಸಿದರು. ಅವನ್ನೆಲ್ಲ ಅಧ್ಯಯನ ಮಾಡಿ ಜ್ಞಾನ ಗಂಗೋತ್ರಿ ಪುಸ್ತಕ ಬರೆದೆ. ಬಸವಣ್ಣನವರ ವಚನಗಳ ಅಧ್ಯಯನ ಮಾಡುವಾಗ ವಿಶ್ವಕರ್ಮ ಸಮಾಜದ ಬಗ್ಗೆ ಸಾಕಷ್ಟು ಅವರು ವಚನಗಳಲ್ಲಿ ಆ ಸಂಸ್ಕೃತಿ ಬಗ್ಗೆ ಉಲ್ಲೇಖ. ಈಗ ನೀವು ಹಿನ್ನೆಲೆಯನ್ನು ಭಾಳ ಚೆನ್ನಾಗಿ ತಿಳಿಸ್ಕೊಟ್ರಿ, ನಿಮ್ಮ ಹೆಂಗೆ ಬಂದ್ರಿ, ಎಲ್ಲಿಂದ ಬಂದ್ರಿ ಅಂತ. ನಾನು ನಿಮ್ಮ ಸಾಹಿತ್ಯದಲ್ಲಿ ನಿಮ್ಮನ್ನು ನಾನು ನೋಡಿದಾಗ ಎರಡು ವಿಷಯ ಗಮನಿಸಿದೆ. ಒಂದು, ದೇಶಭಕ್ತಿ ಅನ್ನೋದನ್ನು ನಿಮ್ಮಲ್ಲಿ ರಾಷ್ಟ್ರೀಯತೆ ಇರಬೇಕು ಅನ್ನೋದನ್ನು ತುಂಬ ಗಟ್ಟಿಯಾಗಿ ಹೇಳಿದ್ದೀರಿ. ನಾನು ಅದಕ್ಕೆ ಕೊನೆ ಕೇಳ್ತೀನಿ ಆ ಪ್ರಶ್ನೆನ. ನೀವು ಅನೇಕ ಗ್ರಂಥ ಬರೆದಿದ್ರೂ ನನ್ನ ಗಮನ ಸೆಳೆದಿದ್ದು ಯಾವುದು ಅಂದರೆ ಬಸವಣ್ಣ ಮತ್ತು ಅವರ ಅಣ್ಣ ಮೂರು ಜಗದೀಶ್ವರ, ಅವರಿಬ್ಬರು ಎರಡು ಸಮಾಜದ ಆತ್ಮಗಳಿದ್ದ ಹಾಗೆ. ಅದು ನಿಮಗೆ ನೀವು ಗಟ್ಟಿಯಾಗಿ ಹೇಳಿದ್ದಕ್ಕೆ ಕಾರಣ ಏನು, ಎಲ್ಲಿಂದ ಬಂತು, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಬ್ಬರ ಬಗ್ಗೆ? ಅವರು ಯಾವ ಹಿನ್ನೆಲೆಯಿಂದ ಬಂದರು ಹೇಳಿ. ಏನಪ್ಪ? ಬಸವಣ್ಣ ಮತ್ತು ಮೂರ ಜಾವಾದೀಶರು ಅವರ ಹಿನ್ನೆಲೆ ಸಮಗ್ರ. 2016-17 ಇಸ್ವಿಯಲ್ಲಿ ನಾನು ಬಸವಣ್ಣವರ ಸಮಗ್ರ ಚರಿತ್ರೆ ಅಭ್ಯಾಸ ಮಾಡುವಾಗ ಅವರು ಅಳಿಯ ಚನ್ನಬಸವಣ್ಣನ ಒಂದು ವಚನ ಸಿಕ್ತು, 84 ಸಾಲಿನ ವಚನ. ಅದು ಜಗತ್ತು ಹೇಗೆ ಹುಟ್ಟಿತು ಎಲ್ಲನೂ ಅದರಾಗ ಆ ವಚನದಲ್ಲಿ ಉಲ್ಲೇಖಿತ್ತು. ಕೊನೆಗೆ ಚನ್ನಬಸವಣ್ಣವ್ರು ಹೇಳ್ತಾರೆ, ಕೂಡಲ ಚನ್ನ ಸಂಗೇನ ಸಾಕ್ಷಿಯಾಗಿ ವಿಶ್ವಕರ್ಮನೇ ಜಗದ್ಗುರು. ಈ ವಿಶ್ವಕರ್ಮ ಶಬ್ದ ಚನ್ನಬಸವಣ್ಣ ಯಾಕೆ ವಚನದಲ್ಲಿ ಉಪಯೋಗ ಮಾಡ್ದ, ಯಾವ ಶರಣು ಉಪಯೋಗ ಮಾಡಿಲ್ಲ, ಚನ್ನಬಸವಣ್ಣ ಯಾಕೆ ಉಪಯೋಗ ಮಾಡ್ದ ಅನ್ನೋದು ನನಗೆ ಚಿಂತನೆ ಚಾಲು ಆಯಿತು. ಆದ್ದರಿಂದ ಆ ಚಿಂತನೆ ಮಾಡಿದ ಬಸವಣ್ಣವರು, ಬಸವಣ್ಣನ ಸಮಗ್ರ ಪರಿವಾರ, ಅವರ ಮೂಲ ಎಲ್ಲನೂ ಅಭ್ಯಾಸ ಮಾಡಿ ಬಸವಣ್ಣ ಮೂಲ ಇದು ಕಮ್ಮೆ ಕುಲದ ಅವನು ಸಿದ್ಧ ಮಾಡಿದೆ. ಕರ್ಮಿನ್ ಅಂದರೆ ವಿಶ್ವಕರ್ಮ, ಕಮ್ ಅಂದರೆ ವಿಶ್ವಕರ್ಮ. ವೇದದಲ್ಲಿ ಕಮ್ ಶಬ್ದದ ಬಹಳಷ್ಟು ವಿಚಾರ ಇದೆ. ಆ ವಿಶ್ವಕರ್ಮ ಅಂದ್ರೆ ಅವ ಅಗೋಚರ ಶಕ್ತಿ, ಪರಮಾತ್ಮ, ಭಗವಂತ. ವಿಶ್ವಾನಿ ಕರ್ಮಾನಿ ಯಶಸ್ಸ ವಿಶ್ವಕರ್ಮ. ವಿಶ್ವದ ಕರ್ಮಗಳು ಎಲ್ಲ ಯಾರಲ್ಲಿ ಅಡಿಯೋ ಅವನು ವಿಶ್ವಕರ್ಮ. ಈ ಹಿನ್ನೆಲೆ ಅವ ಪ್ರಥಮ ಜಗತ್ತಿನ ಚರಾಚರ ಕೆಲಸಗಳು ನಡೆಯುವ ಸಲುವಾಗಿ 5 ದೇವತೆಗಳನ್ನು ಸೃಷ್ಟಿ ಮಾಡ್ದ. ಮೊದಲನೇದವ ಶಿವ, ಎರಡನೇದವ ವಿಷ್ಣು, ಮೂರನೇದವ ಇಂದ್ರ, ಮೂರನೇದವ ಬ್ರಹ್ಮ, ನಾಲ್ಕನೇದವ ಇಂದ್ರ, 5ನೇದವ ಅಗ್ನಿ ಅಥವಾ ಸೂರ್ಯ. ಈ ರೀತಿ 5 ದೇವ ಸೃಷ್ಟಿ ಮಾಡಿ ಜಗತ್ತಿನ ಎಲ್ಲ ಚರಾಚರ ಚಟುವಟಿಕೆ ಪ್ರಾರಂಭ ಮಾಡ್ಲಿಕ್ಕೆ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟ. ಶಿವನಿಗೆ ಲಯ, ವಿಷ್ಣುವಿಗೆ ಸಂರಕ್ಷಣೆ, ಆಮೇಲೆ ಬ್ರಹ್ಮನಿಗೆ ಹುಟ್ಟು, ಈ ರೀತಿ ಎಲ್ಲ ವ್ಯವಸ್ಥೆ ಕೊಟ್ಟ. ಅದಕ್ಕೆ ಬಸವಣ್ಣವರು ವಿಶ್ವಕರ್ಮ ಸಮಾಜದ ಮೂಲದಿಂದ ಬಂದಿದ್ದರು. ಬಸವಣ್ಣವರ ಬಗ್ಗೆ ಅಭ್ಯಾಸ ಮಾಡುವಾಗ ಬಸವಣ್ಣ ಅಣ್ಣ ಅದನ್ನು ನಾನು ಕೆಲವು ಗ್ರಂಥಗಳು ಓದಿದೆ, ದೇವರಾಜನವ. ಹಂಗೆ ನಾವು ಎಲ್ಲಿ ಹೋದ, ಏನಾದ, ಎಲ್ಲರೂ ಬಸವಣ್ಣನ ಬಗ್ಗೆನೇ ಮಾತಾಡ್ತಾರೆ, ದೇವರಾಜ ಏನಾದ ಅನ್ನೋದು ನಾನು ಆಳವಾಗಿ ಅಧ್ಯಯನ ಮಾಡಿ ದೇವರಾಜ ಅಲ್ಲಿ ಬಳ್ಳಿಗಾಮಿಗೆ ಹೋಗಿದ್ದು. ಬಸವಣ್ಣಗೆ ದೇವರಾಜಿಗೆ 10 ವರ್ಷ ಅಂತರ ಇದೆ. ಹಂಗಾರೆ ಬಸವಣ್ಣ ಖಾಸ ಅಣ್ಣನೋ ಅಥವಾ ಮಲತಾಯಿ ಅಣ್ಣನೋ ಅನ್ನೋ ನನಗೆ ಸಂಶಯ ಬಂತು. ಆದರೆ ಅದನ್ನು ಅಭ್ಯಾಸ ಮಾಡುವಾಗ ಏನು ಗೊತ್ತಾಯ್ತಪ್ಪ ಅಂದರೆ, ಬಸವಣ್ಣವರು ಬಸವಣ್ಣನ ತಂದೆ ಮಾದಲಾಂಬಿಕೆ ಅಂತ ಹೇಳ್ತೀವಿ ನಾವು. ಬಸವಣ್ಣನ ತಂದೆ ಮಾದರಸನಿಗೆ ಮೊದಲನೇ ಹೆಂಡತಿ ಮಗ ದೇವರಾಜ. ಆ ದೇವರಾಜ ಹುಟ್ಟಿದ ಕೂಡಲೇ ಅವನ ತಾಯಿ ಸಾಯ್ತಾಳೆ. ಆಕೆ ಕಪ್ಪಡಿ ಸಂಗಮದಕ್ಕೆ ಚೆನ್ನಮ್ಮನಾಕಿ. ಆಕೆ ಸತ್ತ ಕೂಡಲೇ ಅವ 2ನೇ ಮಾದರಸ ಲಗ್ನ ಆಗಿದ್ದು ಇಂಗ್ಲೀಷರ ಮಾದಲಾಂಬಿಕೆನ ಆಗ್ತಾನೆ. ಮಾದಲಾಂಬಿಕೆ ಮಕ್ಕಳಾಗಿ ಬಸವಣ್ಣ ಮತ್ತು ನಾಗಲಾಂಬಿಕೆ ಕೊಡ್ತಾರೆ. ಮುಂದೆ ನಾಗಲಾಂಬಿ ಶಿವದೇವ ಕೊಡ್ತಾರೆ. ಶಿವದೇವನ ಮಗನಾಗಿ ಚನ್ನಬಸವಣ್ಣ ಹೊಡ್ತಾನೆ. ಈ ರೀತಿ ಸಂತತಿ ಆಗ್ತದೆ. ಆ 3 ಜಾವೀದೀಶರು ಅಲ್ಲಿ ಹೋಗಿ ಅಭ್ಯಾಸ ಮಾಡಿ ಶೈವ ಸಂಸ್ಕೃತಿ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದರು. ಆಗಮಗಳನ್ನು ತಿರುವಿ ಹಾಕಿದರು ಎಲ್ಲಿ, ಬಳ್ಳಿಗಾಮಿಯಲ್ಲಿ. ಆಮೇಲೆ ವೇದಗಳನ್ನು ಅಂತೂ ಮೊದಲಿದೆ ಅಭ್ಯಾಸ ಮಾಡಿದರು. ಒಮ್ಮೆ ದೊಡ್ಡ ಅವರು ಮುನಿಗಳ ಬಸವಣ್ಣನವರಿಗೆ 2 ಹೆಂಡತಿ ಅಂತ ಹೇಳ್ತೀವಿ ನಾವು. ಒಬ್ಬ ಗಂಗಾಂಬಿಕೆ,
ಸಿದ್ಧರಸನ ಬಲದೇವನ ಮಗಳು ಗಂಗಾಂಬಿಕೆ ಹಾಗೂ ಎರಡನೇ ಮಗಳು ನೀಲಾಂಬಿಕೆ ಸಿದ್ದೇಶ್ವರನ ಮಗಳು. ಸಿದ್ದೇಶ್ವರ ಮಗಳಾಗಿ ಆಕೆ ಮದುವೆ ಬಸವಣ್ಣನ ಮದುವೆ ಯಾವ ಬಾಗೇವಾಡಿಯಲ್ಲಿ ಆಗಿಲ್ಲ. ಬಸವಣ್ಣ ಇಲ್ಲಿಂದ ಕೂಡಲ ಕಪ್ಪಡಿ ಸಂಗಮಕ್ಕೆ ಹೋದ. ಬಾಗಲಕೋಟೆಯಲ್ಲಿದ್ದು ಕೂಡಲ ಸಂಗಮ ಅಲ್ಲ, ಅದು ಕಪ್ಪಡಿ ಸಂಗಮ. ಎಲ್ಲ ಗ್ರಂಥಗಳಲ್ಲಿ ಕಪ್ಪಡಿ ಸಂಗಮ ಆಗ್ತದೆ. ಅದು ನನಗೆ ಚಿಂತೆ ಮಾಡಿತ್ತು, ಕಪ್ಪಡಿ ಸಂಗಮ ಯಾಕೆ ಉಪಯೋಗ ಮಾಡ್ದ ಬಸವಣ್ಣ ಅಂತ. ಬಸವಣ್ಣ ಕಪ್ಪಡಿ ಸಂಗಮದ ಹಿನ್ನೆಲೆ ಏನು? ಕಲ್ಲು ಪಡಿ ಕಪ್ಪಡಿ. ಈಗ ನಾನು 71ನೇ ಇಸ್ವಿಯಲ್ಲಿ ಒಂದು ಲಗ್ನಕ್ಕೆ ಹೋದಾಗ ಅಲ್ಲಿ ಒಂದು ಮಂಟಪ ಇತ್ತು. ಮಂಟಪದಲ್ಲಿ ಒಂದು ಲಿಂಗ ಇತ್ತು. ಆ ಲಿಂಗ ಅದು ನದಿ ತೀರದಿತ್ತು. ಬಸವಣ್ಣವರ ಗುರುಗಳ ಜಾತವೇದ ಮುನಿಗಳ ಗದ್ದಿಗೆ ಎಲ್ಲಿದಪ್ಪ ಅಂದ ನೆಲದ ಮೇಲೆ ಅದ, ಗುಡಿ ಪಕ್ಕದಲ್ಲಿ. ಬಸವಣ್ಣವ್ರದ್ದು ಅಲ್ಲಿ ಹೆಂಗೆ ನೀರಾಗ ಮಾಡಿದರು ಏನು? ಮತ್ತು ಗದ್ದಿಗೆನೇ ಬೇರೆ, ಮಂಟಪನೇ ಬೇರೆ. ಆದ್ದರಿಂದ ಬಸವಣ್ಣದು ನನಗೆ ಸಂಶಯ ಬರ್ಲಾಕತ್ತು. ಆದ್ದರಿಂದ ಆಳವಾಗಿ ಅಧ್ಯಯನ ಮಾಡಿದಾಗ ಬಸವಣ್ಣ ಮರಣ ಸಹಜ ಮರಣ ಅಲ್ಲ, ಏನೋ ಆಗಿದೆ ಅಂತ ತಿಳ್ಕೊಂಡು ಅಧ್ಯಯನ ಮಾಡಿದಾಗ ನನಗೆ ಕೂಡಲ ಗ್ರಾಮ ಸಿಕ್ತು. ಇನ್ನೊಂದು, ನಾನು ಎಲ್ಲ ಶಬ್ದಕೋಶಗಳನ್ನು ನೋಡಿದೆ. ಕೂಡಲ ಅಂದರೆ ಸಂಗಮ, ಸಂಗಮ ಅಂದರೆ ಕೂಡಲ, ಎರಡೂ ಒಂದೇ ಇದ್ದಾಗ ಬಸವಣ್ಣ ಕೂಡಲ ಸಂಗಮ ಯಾಕಂದ. ಬರೀ ಸಂಗಮನಾಥ ಅಂದ್ರೆ ನಾನು ವಿಚಾರ ಮಾಡ್ತಿದ್ದ. ಸಂಗಮನಾಥ ದೇವಸ್ಥಾನಗಳು ಕರ್ನಾಟಕದಲ್ಲಿ ಎಲ್ಲ ಕಡೆ ಅದಾವೆ, ಭಾಳಷ್ಟು ಕಡೆ ಅದಾವೆ. ನಾವು ವಿಚಾರ ಮಾಡ್ತಿದ್ದೆ ಕೂಡಲ ಸಂಗಮತೆ ಯಾಕಂದ. ನಾ ಇವತ್ತು ಅಲ್ಲಿ ಕೂಡಲಕ್ಕೆ ಹೋದಾಗ ಅಲ್ಲಿ ಊರು ಪ್ರವೇಶ ಮಾಡೋದು ದೊಡ್ಡದೊಂದು ಇದು ಬರ್ದಾರ, ಕೂಡಲ ಸಂಗಮದ ಸುಕ್ಷೇತ್ರಕ್ಕೆ ಸ್ವಾಗತ ಅಂತ. ಅದು ಅಲ್ಲಿ ಕೂಡಲ ಸಂಗಮ ಅಂದರೆ ಕೂಡಲ ಅನ್ನೋದು ಗ್ರಾಮ, ಅಲ್ಲಿ ಸಂಗಮನಾಥ ದೇವಸ್ಥಾನ ಅದ, ಮಂಗಳವೇಳೆಗೆ ಸಮೀಪದ. ಆಮೇಲೆ ತಗ್ಗಿನಲ್ಲಿ ಹರಿಹರೇಶ್ವರ ದೇವಾಲಯದ, ಚಾಲುಕ್ಯರ ಕಾಲದ ಗುಡಿಗಳವು. ಚಾಲುಕ್ಯರು ಶೈವ ಸಂಸ್ಕೃತಿಗೆ ಮತ್ತು ವೈಷ್ಣವ ಸಂಸ್ಕೃತಿಗೆ ಎರಡಕ್ಕೂ ಮಹತ್ವ ಕೊಟ್ಟಿದ್ದರು. ಅವು ಗುಡಿಗಳೆಲ್ಲ ಅಭ್ಯಾಸ ಮಾಡಿದೆ. ಅಲ್ಲಿ ಶಿಲಾಶಾಸನಗಳನ್ನು ನೋಡಿದೆ, ಅವೆಲ್ಲ ಅಭ್ಯಾಸ ಮಾಡಿದಾಗ ಆಮೇಲೆ ಕೂಡಲ ಗ್ರಾಮದ ಬಗ್ಗೆ ಎಲ್ಲ ಅಲ್ಲಿ ಮಾಹಿತಿ ತಿಳ್ಕೊಂಡೆ. ಈಗ ಸದ್ಯ ಕೂಡಲ ಗ್ರಾಮ ಪೂರ್ವಕ್ಕೆ ಬಂದದ. ಮೊದಲಿನ ಕೂಡಲ ಅದು ಭೀಮಾ ನದಿ ಈ ಕಡೆ ಪಶ್ಚಿಮಕ್ಕಿತ್ತು. ಭೀಮಾ ಮತ್ತು ಶೀನಾ ಎರಡು ನದಿ ಕೂಡ್ಯಾವು. ವಾಸ್ತು ಸಂಗಮ, ಹಿಂದೂಸ್ತಾನದಲ್ಲಿ ವಾಸ್ತು ಸಂಗಮ ಯಾವುದೂ ಇಲ್ಲ. 90 ಡಿಗ್ರಿ ಕೋನ ಮಾಡಿ ಕೂಡ್ಯಾವು. ಇಡೀ ಎಲ್ಲ ಜನ ಮಹಾರಾಷ್ಟ್ರದ, ಕರ್ನಾಟಕದ ಬಹಳಷ್ಟು ಜನ ಅಲ್ಲಿ ಬರ್ತಾ ಇರ್ತಾರೆ ಕಾರ್ಯಕ್ರಮಕ್ಕೆ. ಅದನ್ನು ನೋಡಿದೆ. ಆ ಬಸವಣ್ಣದ ಮರಣದ ಬಗ್ಗೆ ಹೇಳಿದೆ. ಮಹಾನ್ ಮೊದಲಿನ ಜೇಚೇನಿಯವರು, ಜಗದರು, ಚೆನ್ನನಿಡಮಾವಡಿ ಸ್ವಾಮಿಗಳು, ಆಮೇಲೆ ಅನೇಕ ಸಾಹಿತಿಗಳು, ಪಂಡಿತರು ಬಸವಣ್ಣನ ಸಹಜ ಸಾವಲ್ಲ ಅಂತ ಹೇಳಿದರು. ಒಬ್ಬರು ಸ್ಪಷ್ಟವಾಗಿ ಬರೆದಿದ್ರು, ಬಸವಣ್ಣಂದು ಮರಣರಾಗ್ಯದ. ಯಾವಾಗ ಬಿಜ್ಜಳನ ಕೊಲೆ ಆಯಿತು, ಬಸವಣ್ಣನ ಬಿಜ್ಜಳನ ಕೊಲೆ ಆದ ಕೂಡಲೇ ಆ ಕೊಲೆಗೆ ಕಾರಣ ಬಸವಣ್ಣನೇ ತಿಳ್ಕೊಂಡು ಬಸವಣ್ಣನ ಹುಡುಕಾಡಿ ಅವರು ಭೀಮಾ ನದಿಗೆ ಕಪ್ಪಡಿ ಕೂಡಲ ಸಂಗಮ ದೇವಸ್ಥಾನಕ್ಕೆ ಹೊಂಟಿದ್ರು. ಅಲ್ಲೇ ಅವಾಗ ಅವ್ರನ್ನ ಕೊಂದ ಕೇಸಿಂದ ಅವ್ರ ಹೆಣ ಎಲ್ಲಿ ಒಗದಾರಪ್ಪ ಅಂದ್ರೆ ಅಲ್ಲಿ ಭೀಮಾ ನದಿಯಾಗ ಒಗದಾರ. ಅದು ಈಗ ಪಶ್ಚಿಮಕ್ಕೆ ಹಳೆ ಕೂಡಲ ಗ್ರಾಮದಲ್ಲಿ ಅವರ ಗದ್ದಿಗೆ ಉಸುಕಿನಲ್ಲಿ ಮುಚ್ಚದ. ಅವ್ರ ಗದ್ದಿಗೆ ಮಾಡ್ಯಾರ ಆಗಿನ ಜನ, ಮುಚ್ಚದ. ಅದನ್ನು ಮಹಾರಾಷ್ಟ್ರ ಸರ್ಕಾರ ಪರ್ಮಿಷನ್ ಕೊಡಲಿಲ್ಲ. ಅದನ್ನು ಇದು ಮಾಡ್ಬೇಕು, ಬೇಡ, ಗದ್ದಲ ಇರ್ತದೆ, ಬೇಡ ಅಂತಂದರು. ಅದು ಇವೆಲ್ಲ ಸತ್ಯ ಸಂಗತಿನ ಬರದೆ. ಇನ್ನು ಬಸವಣ್ಣನ ಅಣ್ಣ ಏನಾದ ಅನ್ನೋದು ಪ್ರಶ್ನೆ ಬಂತು. ದೇವರಾಜ ಮುನಿ ಅಬ್ಬಲೂರು ಅಂತ ಬರ್ತಾರೆ. ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮೇದೂರು ಊರು ಅಬ್ಬಲೂರು. ಏಕಾಂತ ರಾಮಯ್ಯ ಆಳಂದಿ ಗ್ರಾಮದವ, ಗುಲ್ಬರ್ಗಾ ಜಿಲ್ಲಾ. ಅಲ್ಲಿ ಬಂದಿದ್ದ. ಅವರು ಬಂದಾಗ ಅಲ್ಲಿ ಬ್ರಹ್ಮೇಶ್ವರ ದೇವಸ್ಥಾನ ನೋಡಿ, ಬರೀ ಅದು ಜೈನರ ನಾಡದು ಊರು. ಎಲ್ಲ ಜೈನ ಬಸದಿಗಳಿದ್ದು, ಒಂದೇ ಬ್ರಹ್ಮೇಶ್ವರ ದೇವಸ್ಥಾನ ಇತ್ತು. ಆ ಬ್ರಹ್ಮೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಕಚರ ಆಗಿ ಹುಲ್ಲು ಗಿಲ್ಲು ಬೆಳೆದಿದ್ದಿಲ್ಲ. ಅದನ್ನು ಸ್ವಚ್ಛ ಮಾಡಿ ಏಕಾಂತ ರಾಮಯ್ಯ ಪೂಜೆ ಮಾಡ್ಲಕತ್ತ. ಆವಾಗ ಆ ಜೈನರು ಎಲ್ಲರೂ ಬಂದು, ಶಿವನ ಯಾಕೆ ಪೂಜೆ ಮಾಡ್ತಿ, ಮಾಡಬಾರ್ದು, ಜಿನದೇವನ ಮಾಡು, ನಮ್ಮ ತೆಗಿಯ ಶಿವನ ಗುಡಿ ನಾಶ ಮಾಡು, ಹೀಗೆಲ್ಲ ಅಂದರು. ಅದಕ್ಕೆ ನಮ್ಮ ಜೈನ ಧರ್ಮನೇ ಶ್ರೇಷ್ಠ, ನಿಮ್ಮ ಶೈವ ಧರ್ಮದಾಗ ಏನದ, ಹೀಗೆಲ್ಲ ಟೀಕೆ ಮಾಡಿದ ಕೂಡಲೇ ಅವ ಏಕಾಂತ ರಾಮಯ್ಯ ಜಿದ್ದು ಹಾಕ್ದ.
ನಾನು ನನ್ನ ಧರ್ಮನೇ ಶ್ರೇಷ್ಠತೆ ಸಿದ್ಧ ಮಾಡಿಕೊಡ್ತೀನಿ, ಏನು ನಿಮ್ಮ ಜೊತೆ ಪಣ ಅದೈತೆ, ನೀನು ನಿಮ್ಮ ಧರ್ಮ ಶೈವ ಧರ್ಮ ಶ್ರೇಷ್ಠತೆ ಸಿದ್ಧ ಮಾಡಿ ಕೊಟ್ಟರೆ ನಾವು ಇಲ್ಲೇನು 20 ಬಸೀದಿಗಳದಾವು ಎಲ್ಲ ಏನಪ್ಪ ಎಲ್ಲ ಜೈನರು ಶೈವರಾಗ್ತೇವೆ ಅಂತ ಹೇಳಿದರು. ಆಗಿಂದಾಗೆ ಅವ ರುಂಡ ಕತ್ತರಿಸುವಂಥ ಪೊನ್ನಯ್ಯ ನಾವು ಒಬ್ಬ ವ್ಯಕ್ತಿ ಅದರ ರುಂಡ ಹಿಡಿದು 700 ಗ್ರಾಮಗಳಿಗೆ ಆ ರುಂಡ ತೆಗೆದುಕೊಂಡು ಒಂದು ಬಂಗಾರ ಬುಟ್ಟ ತೆಗೆದುಕೊಂಡು ಶಿವದೇವ 7 ದಿವಸದಲ್ಲಿ ಅದು ಅವನ ಪ್ರಾಣ ಉಳಿದ್ರೆ ಅವರೆಲ್ಲ ಜೈನರು ಇದು ಹಾಕಿದ್ರು, ಶಿವಭಕ್ತರು ಹಾಕಿದ್ರು. ಆದ್ದರಿಂದ 7 ಶೈವ ಕ್ಷೇತ್ರಗಳ ಸುತ್ತಾಡಿಕೆಯಿಂದ ಬರ್ತಾರೆ. ಬರೋ ಹೊತ್ತಿನಾಗ 7ನೇ ದಿವಸ ಸೂರ್ಯ ಮುಳುಗು ಟೈಮಕ್ಕೆ ಅಲ್ಲಿ ಬಂದರು. ಬರಾಗ ಸೂರ್ಯ ಮುಳುಗ್ತಾನೆ, ನಾವು ಏಕಾಂತರಾಮೇನ ಪ್ರಾಣ ಉಳ್ಯಾಂಗಿರತ್ತೆಲ್ಲ ಶೈವ ಭಕ್ತರು ಶಿವಭಕ್ತರು ಎಲ್ಲ ಕೂಡಿದಾಗ ಅವಾಗ ನೆನಪಾಗ್ತದೆ. ಇಲ್ಲಿ ದೇವರಾಜ ಮುನಿ ಅಂತ ಒಬ್ಬ ದೊಡ್ಡ ವ್ಯಕ್ತಿ ಅದಾನ, ಅವ್ಗೆ ಭೇಟಿ ಆಗೋಣ. ಅವರು ಬಂದರು, ಹೀಗೆಲ್ಲ ಬೇಡ್ಕೊಂಡ್ರು, ಅವ್ರು ನಮಸ್ಕಾರ ಮಾಡಿದರು. ನಮ್ಮ ಏಕಾಂತರಾಮೇನ ಯಾವುದೇ ಇದರಲ್ಲಿ ಏಕಾಂತರಾಮೇನ ಪ್ರಾಣ ಉಳಿಸ್ಬೇಕು ಅಂದರು. ಅವ ಏಕಾಂತರಾಮೇನ ಪ್ರಾಣ ಉಳಿಸೋ ಸಲುವಾಗಿ ಅವರು ವಿಚಾರ ಮಾಡಿ ಹೊರಗೆ ಬಂದ ಕೇಸಿಂದ ಮುಳುಗುತ್ತಿರುವ ಸೂರ್ಯನನ್ನು ನೋಡಿದರು. ಮುಳುಗುತ್ತಿರುವ ಸೂರ್ಯನನ್ನು ನೋಡಿ ಅರ್ಘ್ಯ ಆಮತಿ ಎಲ್ಲ ಸೂರ್ಯನ ಹೊಗಳ್ಕೊತ ಮಂತ್ರಾಕ್ಷಿಗಳನ್ನು ಅರ್ಪಣೆ ಮಾಡಾಕತ್ರು. ಮಂತ್ರಾಕ್ಷಿ ಅರ್ಪಣೆ ಮಾಡಿದಾಗ ಸೂರ್ಯ 6 ಗಂಟೆಗಿದ್ದು ಸುಮ್ಮನೆ 3 ಗಂಟೆಗೆ ಹೋದ. 3 ಗಂಟೆಗೆ ಹೋಗಿ ಆವಾಗ ಎಲ್ಲರಿಗೂ ಖುಷಿ ಆಯಿತು. ಆವಾಗ ಏಕಾಂತ ರಾಮಾಯಣ ರುಂಡ ಜೋಡಿಸ್ಲಿಕ್ಕೆ ಅನುಕೂಲ ಆಯಿತು. 7 ದಿವಸದ ಪಣ ತೀರ್ಲಾಕ್ಕೆ ಬಂತು. ಅವನು ರುಂಡ ಜೋಡಿಸೋ ಮುಂದೆ ರುಂಡು ಕೂಡಲಿಲ್ಲ, ಮುಂಡ. ಆಗ ಮತ್ತೆ ದೇವರಾಜ ಮುನಿಗೆ ಬೇಡ್ಕೊಂಡ್ರೆ ಏನರ ಮಾಡ್ರಿ ಪ್ರಾಣ ಉಳಿಸ್ರಿ, ಇಲ್ಲಿಕ್ಕೆ ನಾವು ಸೋಲ್ತೇವತ್ತಂದರು. ದೇವರಾಜ ಮುನಿ ಆ ಮುಂಡವನ್ನು ಭಾಳ ದಿಟ್ಟಿಸಿ ನೋಡಿದ ಪರಿಣಾಮ ಅದು ಏನು ಒಂದು ದೊಡ್ಡ ಶಕ್ತಿ ಇತ್ತವ್ರು. ಆ ಶಕ್ತಿಯಿಂದ ಏಕಾಂತರಾಮೇನ ಪ್ರಾಣ ಇದ್ದು ಎಲ್ಲ ಜೈನರು ಶಿವಭಕ್ತರಾದರು. ನಂತರ ಈ 3 ತಾಸು ಸೂರ್ಯನನ್ನು ನಿಲ್ಲಿಸಿದ ಕಾರಣ ಬಸವಣ್ಣನ ಅಣ್ಣ ದೇವರಾಜಗೆ 3 ಜಾವಿರಿ ದೇವರ ಹೆಸರು ಬಂತು. ಆ 3 ಜಾವಿರಿ ದೇವರು ಬಸವಣ್ಣ ಮತ್ತು ಅವರ ವಂಶಜರೆಲ್ಲ ವಿಶ್ವಕರ್ಮರೇ. 3 ಜಾವಿರಿ ದೇವರು ವಿಶ್ವಕರ್ಮದ ಜಗದ್ಗುರು ಆದ. 10 ಜನ ಆದಾರ, ಅದರಲ್ಲಿ 9ನವರೇ 3 ಜಾವಿ ದೇವರು. ಬಸವಣ್ಣನವರು ಅಲ್ಲಿ ಇದಕ್ಕೆಲ್ಲ ಮೂಲ ಎಲ್ಲಿ ನಮಗೆ ನಾ ಎಲ್ಲ ಹೇಳಿದ್ದೆಲ್ಲ ಶಾಸನ ಆಧರಿಸಿ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಅರ್ಜುನವಾಡ ಆಗ್ತದೆ. ಅರ್ಜುನವಾಡದಲ್ಲಿ ಭವ್ಯವಾದಂಥ ದೊಡ್ಡದಂಥ ಶಾಸನ ಸಿಕ್ಕದ 84 ಸಾಲಿಂದು. ಅದು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅದ. ಅಲ್ಲಿ ಆ 3 ಜಾವರಿ ದೇವರ ವಂಶಸ್ಥ ಬಸವಣ್ಣನ ಹುಟ್ಟು ಎಲ್ಲನೂ ಅದರ ದಾಖಲೆ ಅದ. ಅದನ್ನು ಆಧರಿಸಿ ಮತ್ತು ಅನೇಕ ನಾನು ಶಾಸನಗಳನ್ನ ಆಧರಿಸಿ ಆ 3 ಜಾವಿ ದೇವರು ಬಸವಣ್ಣನ ಗ್ರಂಥ ಬರಲಿಕ್ಕೆ ಕಾರಣ ಆಯಿತು. ಅದಕ್ಕೆ 3 ಜಾವಿ ದೇವರು ಬಸವಣ್ಣವರು ಮೂಲತಃ ಏನಪ್ಪ ವಿಶ್ವಕರ್ಮ. ಬಸವಣ್ಣ ವೀರಶೈವ ಧರ್ಮದ ಒಂದು ಕಣ್ಣಾದ್ರೆ 3 ಜಾವಿ ದೇವರು ವಿಶ್ವಕರ್ಮ ಸಮಾಜದ ಒಂದು ಕಣ್ಣು. ವಿಶ್ವಕರ್ಮ ಸಮಾಜನೇ ಹಿಂದೂಸ್ತಾನದಲ್ಲಿ ಮೂಲ ಸಮಾಜ. ಆ ಮೂಲ ಸಮಾಜದಲ್ಲಿ ಶೈವರು ಬರ್ತಾರೆ, ವೈಷ್ಣವರು ಬರ್ತಾರೆ, ಶಾಕ್ತರು ಬರ್ತಾರೆ. ಇವತ್ತಿನ ಹಿಂದೂಸ್ತಾನದಲ್ಲಿ ಹುಟ್ಟಿದ ಎಲ್ಲ ಮತಧರ್ಮದವರು ಬರ್ತಾರೆ. 2 ನಮಗೆ ಸಂಬಂಧ ಇಲ್ಲ. ಒಂದು ಕ್ರಿಶ್ಚಿಯನ್ನು ಮತ್ತು ಮುಸ್ಲಿಮ್, ಉಳಿದವರೆಲ್ಲ ನಮ್ಮ ಸಂಸ್ಕೃತಿಯಲ್ಲೇ ಬರ್ತಾರೆ. ಆದ್ದರಿಂದ ಅದು ನಾವು 3 ಜಾವಿ ದೇವರು ಬಸವಣ್ಣನವರು ಒಂದು ವೀರಶೈವ ಧರ್ಮದ ಕಣ್ಣಾದರೆ 3 ಜಾವಿ ದೇವರು ವಿಶ್ವಕರ್ಮದ ಕಣ್ಣು. ಅದು ವಿಶ್ವಕರ್ಮಕ್ಕೆ ನಾವು ಇವತ್ತು ಹಿಂದೂ ಧರ್ಮ ಅಂತೇವೆ. ಅದು ಹಿಂದೂ ಧರ್ಮ ವಿಶ್ಲೇಷಣೆ ಮಾಡೋ ವಿಶ್ವಕರ್ಮ ಧರ್ಮ ಯಾರೂ ಹೇಳಕ್ಕೆ ಹೋಗೋದಿಲ್ಲ. ಅದು ಅವರಿಗೆ ಆಳವಾಗಿ ಅಧ್ಯಯನದ ಕೊರತೆ ಅದ. ನಾವು ಎಷ್ಟೆಷ್ಟು ನಮ್ಮ ಸಂಸ್ಕೃತಿಯ ಗ್ರಂಥಗಳನ್ನ ಆಳವಾಗಿ ಅಧ್ಯಯನ ಮಾಡ್ತೇವೆ. ನಾವು ಎಷ್ಟು ವರ್ಷದ ಈ ಭೂಮಿ ಜಗತ್ತಿನಲ್ಲಿ ಈ ಭೂಮಿ ಹುಟ್ಟಿದಿರೋದು ನಮಗಿನ್ನೂ ಆಧಾರ ಸಿಗೋಲ್ದು. ಅಷ್ಟೊಂದು ಆಳವಾದ ಅಧ್ಯಯನ ಅದ. ಅದಕ್ಕೆ ಎಲ್ಲಕ್ಕೂ ಮೂಲ ಕಾರಣ ಏನಪ್ಪ ಅಂದರೆ, ಎಲ್ಲ ಜ್ಞಾನಕ್ಕೂ ಮೂಲ ಕಾರಣ ವೇದಗಳು ಆಗಮಗಳು. ಆ ವೇದಗಳಲ್ಲಿ ಜ್ಞಾನ ಕಾಂಡವೇ ಉಪನಿಷತ್ತು ಜ್ಞಾನ ಇದ್ದಾವ ಯಾರನ್ನೂ ಕೈ ಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಉಪನಿಷತ್ತುಗಳನ್ನ ಮಹಾನ್ ಪಂಡಿತರು ಯಾರಪ್ಪ ಅಂದರೆ ಸಿದ್ದೇಶ್ವರ ಸ್ವಾಮಿಗಳು.
ಉಪನಿಷತ್ ಗ್ರಂಥಗಳನ್ನು ಭಾಳ ಅಧ್ಯಯನ ಮಾಡಿ ಬರೆದಿದ್ದಾರೆ. ಹೀಗೆ ಉಪನಿಷತ್ತಕ್ಕೆ ಇರುವ ಜ್ಞಾನವೇ ಇವತ್ತು ವಿಶ್ವಕರ್ಮ ಧರ್ಮದಲ್ಲದ. ವಿಶ್ವಕರ್ಮ ಧರ್ಮ ಉಪನಿಷತ್ತುಗಳನ್ನು ಬಿಟ್ಟಿಲ್ಲ, ವೇದಗಳನ್ನು ಬಿಟ್ಟಿಲ್ಲ. ವೇದಗಳ ಆಧರಿಸಿದ್ದೇ ವಿಶ್ವಕರ್ಮ ಧರ್ಮ, ಅತ್ಯಂತ ಸನಾತನ ಧರ್ಮ. ಆ ಸನಾತನ ಧರ್ಮ ಆ ಜನರಿಗೆ ಗೊತ್ತಿಲ್ಲ. ಇವತ್ತು ಎಲ್ಲರೂ ಮೂಲತಃ ವಿಶ್ವಕರ್ಮ ಅನುಯಾಯಿಗಳೇ. ಇವತ್ತು ಬೇರೆ ಬೇರೆ ಉದ್ಯೋಗ, ಬೇರೆ ಮೊದಲು 5 ವೃತ್ತಿಯವರಿದ್ದರು. ಇವತ್ತು ಅನೇಕ ವೃತ್ತಿಗಳನ್ನು ಬೇರೆ ಬೇರೆ ಜಾತಿಯವರು ಎಲ್ಲರೂ ಇವತ್ತು ಮಾಡ್ತಾರೆ. ಇವತ್ತು ಅನೇಕ ಜಾತಿಗಳನ್ನು ರಾಜಕಾರಣಿಗಳು ಸೃಷ್ಟಿ ಮಾಡಾಕತ್ತಾರ. ಜಾತಿಗಳನ್ನು ಒಂದುಗೂಡಿಸೋ ಕೆಲವು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತದೆ. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡಕತ್ತಿದ್ದೇವೆ. ಜಾತಿಗಳು ರಾಷ್ಟ್ರಕ್ಕೆ ಮಾರಕ, ಯಾವುದು ಪ್ರತಿಯೊಬ್ಬರು ರಾಷ್ಟ್ರೀಯ ಭಾವನೆ ಬೆಳೆಸಿಕೊಳ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಸಾಕೇನೆ. ಸಂತೋಷ. ಈಗ ನೀವು ನಿಮ್ಮ ಮನದ ಮಾತುಗಳನ್ನೆಲ್ಲ ಹೇಳಿದ್ರಿ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಸರ್ ಒಂದು ನಿಮಿಷ ಹೇಳಪ್ಪ, ಏನಿಷ್ಟ ಯಾಕೆ ಹೇಳಿ ಸರ್. ನಾವು ಬರೆದ ಗ್ರಂಥಗಳನ್ನು, ವಿಶ್ವಕರ್ಮ ಸಮಾಜ ಗ್ರಂಥಗಳನ್ನು ಇವತ್ತು ಏನು ಲಿಂಗಾಯತ ಸಮಾಜ ಅವರು ಅಧ್ಯಯನ ಮಾಡೋದು ಮಾಡೇ ಇಲ್ಲ. ಒಬ್ಬಿಬ್ಬರು ಅಷ್ಟೇ ಅಧ್ಯಯನ ಮಾಡ್ಯಾರ. ಅವ್ರು ಯಾರೂ ವಿರೋಧ ವ್ಯಕ್ತಪಡಿಸಿಲ್ಲ. ಅಧ್ಯಯನ ಮಾಡೇ ಇಲ್ಲ ಅಂದಾಗ ಅವ್ರು 3 ಹಿಡ್ಕೊಂಡು ಕೂತಾರ. ಮತ್ತೊಂದು ಅವ್ರಿಗೆ ಏನೂ ಜ್ಞಾನ ಇಲ್ಲ, ಮತ್ತೊಂದು ಓದ್ಲಾಗ್ತಾ ಇರಲಿಲ್ಲ. ಬಸವಣ್ಣನ ಬಿಟ್ಟು ಜಗತ್ತೇ ಇಲ್ಲನ್ನುವಂಥ ಲಿಂಗಾಯತರು ಇವತ್ತು ನಮ್ಮಲ್ಲಿ ಅದಾರ. ನಮ್ಮ ಸಂಸ್ಕೃತಿಯಲ್ಲಿ ಭಾಳಷ್ಟು ಎಂತಿಂಥ ಮಹಾನ್ ವ್ಯಕ್ತಿಗಳಾಗಿ ಹೋಗ್ಯಾರ. ಬಸವಣ್ಣಂಥವ್ರು ಎಲ್ಲರೂ ಅವ್ರಿಗೆ ಪರಿಚಯ ಇಲ್ಲ. ಬಸವಣ್ಣನ ಒಬ್ಬ ಧರ್ಮ ಸ್ಥಾಪಕ ಅಂದರು. ಅದಕ್ಕೆ ಹೋರಾಟ ಮಾಡ್ದೇನೆ. ಬಸವಣ್ಣ ಐತಿಹಾಸಿಕ ವ್ಯಕ್ತಿ, ರಾಮ ಐತಿಹಾಸಿಕ ವ್ಯಕ್ತಿ, ಕೃಷ್ಣ ಐತಿಹಾಸಿಕ ವ್ಯಕ್ತಿ. ಇವರು ಯಾರೂ ಧರ್ಮ ಸ್ಥಾಪಕರಲ್ಲ. ಧರ್ಮಕ್ಕೆ ಸ್ಥಾಪಕರಿರುವುದಿಲ್ಲ, ಮತಗಳಿಗೆ ಸ್ಥಾಪಕರಿರ್ತಾರೆ. ಧರ್ಮ ಸನಾತನ, ಆದ್ದರಿಂದ ಧರ್ಮಕ್ಕೆ ಸ್ಥಾಪಕರಿಲ್ಲ. ಆದ್ದರಿಂದ ವಿಶ್ವಕರ್ಮ ಧರ್ಮ ಯಾಕೆ ನಾನು ಸನಾತನ ಅಂತ ಹೇಳ್ತೀನಿ, ಕಾರಣ ಅದು ತಿಳಿತು. ವಿಶ್ವಕರ್ಮ ಭಗವಂತನಿಂದ ಬಂದು, ವಿಶ್ವಕರ್ಮ ಆ ಶಬ್ದ ಅವ್ರಿಗೆ ಅಷ್ಟೇ ಉಪಯೋಗ ಮಾಡೋದು. ಎಲ್ಲರೂ ವಿಶ್ವಕರ್ಮನ ಯಾಕೆ ಅದಕ್ಕೆ ಬಸವಣ್ಣನವರು ದೇವನೊಬ್ಬ ನಾಮ ಹಲವತ್ತು ಹೇಳೋದು. ಅದೇ ನಮ್ಮ ಉಪನಿಷತ್ ಹೇಳ್ತದೆ, ಏಕೆಂ ಸತ್ಯ ವಿಪ್ರಾ ಬುಧಾವದಂತಿ, ಸತ್ಯ ಒಂದೇ, ಅದನ್ನು ಹುಡುಕುವ ದಾರಿಗಳು ಅನೇಕತ್ತ. ಈ ಎಲ್ಲ ಹಿನ್ನೆಲೆ ಇದ್ದಾಗ ಅನೇಕ ಜನ ಇವತ್ತಂತೂ ಈ ಮೊಬೈಲು ಮತ್ತು ಇವೆಲ್ಲ ಕಂಪ್ಯೂಟರ್ ಇದರಲ್ಲಿ ಗ್ರಂಥಗಳನ್ನು ಓದೋರೇ ಇಲ್ಲ. ನನ್ನ ಗ್ರಂಥಕ್ಕೆ ವಿರೋಧ ಯಾರ್ದೂ ಬಂದಿಲ್ಲ. ಓದೇ ಇಲ್ಲ ಅಂದಮೇಲೆ ವಿರೋಧ ಎಲ್ಲಿದು ಬರ್ತದೆ? ಒಂದು 4 ಮಂದಿ ಓದೋರು ನನ್ನ ತಲೆ ಮೇಲೆ ಕೊಡಿಸ್ಕೊಂಡ್ರು. ನನ್ನ ಗ್ರಂಥಗಳನ್ನು ಕೆಲವು ವೀರ ಸೇವೆ ಮಂದಿಗೆ ಕೊಟ್ಟಿದ್ದೀನಿ. ಅವ್ರ ಅಭಿಪ್ರಾಯ ಕೇಳಿದ ಕೂಡಲೇ ಶಾಸನ ಆಧರಿಸಿ ಬರೆದು ಅಷ್ಟೇ ಹೇಳ್ತಾರೆ, ಏನೂ ಹೇಳಕ್ಕೆ ತಯಾರಿಲ್ಲ ಅವರು. ಯಾಕಂದರೆ ಅವರಿಗೆ ಸತ್ಯ ವಿಷಯ ಬೇಕಾಗಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಸಿದ್ದೇಶ್ವರ ಸ್ವಾಮಿಗಳು ನನ್ನ ಗ್ರಂಥಗಳನ್ನು ಓದಿ ನನ್ನ ಕರೆಸಿ ತಮ್ಮ ಆಶ್ರಮ ಕರೆಸಿ ಆಶೀರ್ವಾದ ಮಾಡಿ ಕಳಿಸಿದ್ರು. ನಿಮ್ಮ ವಿಚಾರ ಹಿಂದಿನ ನಾಳೆ ಬೆಳಕಿಗೆ ಬಂದೇ ಬರ್ತದೆ, ಭಾಳ ಸತ್ಯ ವಿಷಯ ಬರೆದಿರಿ. ಕೂಡಲ ಸಂಗಮ ಇದು ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮ ಅಲ್ಲ ಸಿದ್ಧ ಮಾಡಿದ್ದು ನನಗೆ ಭಾಳ ಹೆಮ್ಮೆ ಅದ ತಿಳ್ಕೊಂಡು. ಅಲ್ಲಿ ಕೂಡಲ ಕ್ಷೇತ್ರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆ ಕೂಡಲ ಕ್ಷೇತ್ರಕ್ಕೂ ಅವ್ರು 4 ಸಲ ಹೋಗಿ ಬಂದಾರ. ಬಸವಣ್ಣಂದು ಅಲ್ಲೇ ಏನಪ್ಪ ಇದು ಆಗಿದ್ದು. ಆದ್ದರಿಂದ ವಿರೋಧ ಪಡಿಸಬೇಕಾದ್ರೆ ಭಾಳಷ್ಟು ಮಂದಿ ಅಧ್ಯಯನ ಮಾಡಬೇಕು. ನನ್ನ ಸಂಶೋಧನಾ ಗ್ರಂಥ ಇದ್ದಾಗ ಅಧ್ಯಯನ ಮಾಡೋದು ತಿಳಿಬೇಕು, ಜ್ಞಾನ ಬೇಕು. ಇವತ್ತು ಸಮಾಜಕ್ಕೆ ಜ್ಞಾನ ಇಲ್ಲಾರ್ದು ಯಾರು ಬಂದು ಕೇಳಿದ್ರೆ ಕೇಳಿದ್ರೆ ಉತ್ತರ ಕೊಡೋದು ತಾಕತ್ತಿದೆ. ಮತ್ತು ನಾವೊಂದು ಸಿದ್ಧಾಂತಕ್ಕೆ ಬಂದಿದ್ದೀನಿ, ಅಜ್ಞಾನಿಗಳ ಜೊತೆ ಮಾತನಾಡಬಾರದು ಅಂತ. ನಾವು ಎಷ್ಟು ಹೇಳ್ಬೇಕು. ಆದ್ದರಿಂದ ನಮ್ಮ ಲಿಂಗಾಯತ ಸಮಾಜ ಭಾಳ ಸಣ್ಣ ಬುದ್ಧಿಯವರು ಅದಾರ, ಒಂದೇ ಬುದ್ಧಿ. ಎಲ್ಲ ಸಮಾಜದಾಗೂ ಅದಾರ. ಕಾರಣ ಏನಪ್ಪ ಅಂದ್ರೆ ಅದು ಉಳಿದ ಗ್ರಂಥಗಳನ್ನು ಓದಲಾಗ್ತಾ ಇರಲಿಲ್ಲ. ಸಮಗ್ರ ಸಾಹಿತ್ಯ, ವೇದ ಉಪನಿಷತ್ತು ಆಗಮಗಳು, ಪ್ರತಿಯೊಂದು ಸಾಹಿತ್ಯ, ಎಲ್ಲ ಧರ್ಮದ ಸಾಹಿತ್ಯ. ನಾನು ಒಬ್ಬ ಹಿಂದೂ ವೀರಶೈವ ವಿಶ್ವಕರ್ಮನಾಗಿದ್ದರೂ ಸಹ ನಾನು ಇವತ್ತು ಮುಸ್ಲಿಂ ಧರ್ಮದ ಹಾದಿಸ್ ಮತ್ತು ಕ್ರಿಶ್ಚಿಯನ್ ಅವ್ರ ಗ್ರಂಥಗಳನ್ನು ಓದಿನಿ. ಅವ್ರೇನೇನು ಅಭಿಪ್ರಾಯ ಕೊಟ್ಟಾರ ಅನ್ನೋದು ಅವು ಏನೂ ನಮಗೆ ಸಂಬಂಧ ಇಲ್ಲ. ಅವು ನಮ್ಮದು ಎಲ್ಲಿದೆ ಒಂದು ಇದು
ಅಂಶ ಅಷ್ಟೇ. ಅವೇನು ಆದ್ದರಿಂದ ಭಾಳ ಡೀಪ್ ಅದ ನಮ್ಮ ಧರ್ಮದ ಬಗ್ಗೆ. ಅದು ಅಧ್ಯಯನ ಮಾಡಬೇಕು, ಭಾಳ ತಾಕತ್ತು ಬೇಕು. ತಾಕತ್ತಿದ್ದ ಸಮಾಜ ಇವತ್ತಿಲ್ಲ. ಮೊಬೈಲ್ ಇದ್ರ ಹಾವಳಿಯಲ್ಲಿ ಯಾರೂ ಓದ್ಲಾಗ್ತಾ ತಯಾರಿಲ್ಲ. ಬರೀ ಏನಪ್ಪ ಮೊಬೈಲ್ ನೋಡ್ಕೋತ ಕೊಡ್ತಾರೆ, ಏನೂ ಇಲ್ಲ. ಹೀಗಾಗಿ ನನ್ನ ಗ್ರಂಥಕ್ಕೆ ಯಾರ್ದು ಆಬ್ಜೆಕ್ಷನ್ ಬಂದಿಲ್ಲ. ಸರಿ ಸರಿ, ಆಗಲಿ ಸರ್, ಸಂತೋಷ. ಈಗ ನಿಮ್ಮ ಎಲ್ಲ ಓದಿದಾಗ, ಎಲ್ಲ ತಿಳಿದಾಗ ನಿಮ್ಮಲ್ಲಿರೋ ದೇಶಭಕ್ತಿ, ನಮ್ಮ ದೇಶದ ಮಕ್ಕಳುಗಳು, ಮುಂದಿನ ಪ್ರಜೆಗಳು ಉಳಿಬೇಕು ಚೆನ್ನಾಗಿ ಅಂತ ಹೇಳಿದ್ದೀರಿ. ಹಾಗೂ ಬಸವಣ್ಣವ್ರ ಅವ್ರ ಅಣ್ಣವ್ರ ವಿಚಾರದಲ್ಲಿ ಭಾಳ ಗಟ್ಟಿಯಾಗಿ ಹೇಳಿದಿರಿ. ತುಂಬ ಸಂತೋಷ. ನಾನು ಎಲ್ಲ ಅಧ್ಯಯನ ಮಾಡಿದಾಗ ನಿಮ್ಮಲ್ಲಿ ನಮ್ಮ ಸನಾತನ ಧರ್ಮ ಎಲ್ಲಿಂದ ಮೂಡು ಬಂತು ಅಂತ ನೀವು ಹೇಳಿದಿರಿ. ಹಾಗೆ ನಾನು ಗಮನಿಸಿದಾಗ ಈ ವಿಶ್ವಕರ್ಮನ ಭಗವಂತನ ನಿಮ್ಮ ಪುಸ್ತಕ ಇದೆಯಲ್ಲ, ವಿರಾಟ್ ವಿಶ್ವ ಭಗವಂತ, ಭಾಳ ಚೆನ್ನಾಗಿದೆ. ಹಾಗೆ ಈ ವಿಶ್ವಕರ್ಮನನ್ನು, ಈ ದೇವರನ್ನು, ಅದು ಒಂದು ಜನಾಂಗದ ದೇವರು ಅಲ್ಲ, ಎಲ್ಲರ ದೇವರು. ಅವನನ್ನು ಅನುಗ್ರಹ ಮಾಡಿದವರು ಮೊದಲನೇ ವ್ಯಕ್ತಿ ಯಾರು ಅಂದರೆ ಶ್ರೀರಾಮ. ಅವನು ಶ್ರೀಲಂಕೆಯಲ್ಲಿ ಅವನು ಲಂಕೆಗೆ ಹೋಗಬೇಕಾದ್ರೆ ದಾಟಕ್ಕಾಗಲ್ಲ. ಆಗ ಏನು ಮಾಡ್ತಾನೆ ಅಂದರೆ ಕಷ್ಟದಲ್ಲಿ ಸಿಗಾಕತ್ತಾನೆ. ಆಗ ವಿಶ್ವಕರ್ಮ ಮಹಾಯಾಗ ಮಾಡಿ ಉನ್ನತಿ ಮಾಡ್ತಾನೆ, ದಾಟ ಹೋಗ್ತಾನೆ, ಸಕ್ಸಸ್ ಆಗ್ತಾನೆ ಜೀವನದಲ್ಲಿ. ಎರಡನೇ ಯಾರು ಈ ವಿಶ್ವಕರ್ಮನ ಬಗ್ಗೆ ಅನುಗ್ರಹ ಮಾಡಿದವನು ಅಂದರೆ ಶ್ರೀಕೃಷ್ಣ. ಅವನಿಗೂ ಸಾಕಷ್ಟು ಸಂಕಷ್ಟಗಳು ಬರ್ತವೆ. ಆಗ ಅವನು ವಿಶ್ವಕರ್ಮ ಮಹಾಯಾಗ ಮಾಡ್ತಾನೆ. ಎರಡು ವ್ಯಕ್ತಿ ಯಾರು. ಮೂರನೇ ವ್ಯಕ್ತಿ ಯಾರು ಅಂದರೆ ತಮಿಳುನಾಡಿನ ಕಂಚಿಯಲ್ಲಿ ಒಬ್ಬ ಮಹಾ ಸಂಸ್ಕೃತ ಪಂಡಿತ ಇರ್ತಾನೆ. ಅವನ ಹೆಸರು ಅಮರಸಿಂಹ ಕವಿ ಅಂತ. ಅವನು ಮೊದಲು ವಿಶ್ವಕರ್ಮನ ಬಗ್ಗೆ ಏನೇನೋ ಮಾತಾಡಿರ್ತಾನೆ. ಅವನಿಗೆ ಕೊನೆಗೆ ಅವನ ತಾಯಿ ಹೇಳ್ತಾಳೆ, ವಿಶ್ವಕರ್ಮ ಭಗವಂತನ ಬಗ್ಗೆ ಹಂಗೆ ನೀನು ಕೆಟ್ಟ ಅಭಿಪ್ರಾಯ ಮಾಡಬೇಡ ಅಂತ ಹೇಳಿದಾಗ ಅವನು ರೋಗಿಷ್ಠ ಆಗಿರ್ತಾನೆ. ನೀನು ಒಂದು ಭಗವಂತನ ಬಗ್ಗೆ ನೀನು ಅಧ್ಯಯನ ಮಾಡಿ ನೀನು ಅವನನ್ನು ವರ್ಣನೆ ಮಾಡಿ ನೋಡು, ನೀನು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಅವನು ಒಂದು ಗ್ರಂಥ ಬರೀತಾನೆ, ಮೂಲ ಸ್ತಂಭ ಪುರಾಣ ಅಂತ. ಅಂದರೆ ಎಲ್ಲದಕ್ಕೂ ಮೂಲ ಯಾವುದು ಅಂತ ಇವತ್ತು ಭಾಳ ಪ್ರಸಿದ್ಧಿಯಾಗಿದೆ. ಅದು ಇರೋದೇ ವಿಶ್ವಕರ್ಮ ಭಗವಂತನ ಮೇಲೆ, ಮೂಲ ಸ್ತಂಭ ಪುರಾಣ ಅಂತ. ಅದಾದಮೇಲೆ ನೆಕ್ಸ್ಟ್ ಒಬ್ಬ ಹಾಲೆಂಡ್ ದೇಶದ ಪ್ರಜೆ ಈ ಭಾರತದ ಇಷ್ಟೊಂದು ಸಂಸ್ಕೃತಿ, ಹಿಂದೂ ಧರ್ಮ ಅನ್ನೋದು ಉಳಿದಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ಆ ದೇಶದಿಂದ ಹುಡುಕೊಂಬರ್ತಾನೆ. ಆ ಹುಡುಕೊಂಬಂದಾಗ ಅವನೇನು ಮಾಡ್ತಾನೆ ಅಂದರೆ ದೆಹಲಿಗೆ ಬರ್ತಾನೆ, ಚೆನ್ನೈಗೆ ಕಳಿಸ್ತಾರೆ. ಚೆನ್ನೈನವ್ರು ಏನು ಮಾಡ್ತಾರೆ, ಮೈಸೂರಿಗೆ ಕಳಿಸ್ತಾರೆ, ಇಲ್ಲಿದೆ ಹೋಗಿ ಅಧ್ಯಯನ ಮಾಡಿ. ಅವನೇನು ಮಾಡ್ತಾನೆ, ಇಡೀ ಸಮಾಜವನ್ನು ಎಲ್ಲ ಅಧ್ಯಯನ ಮಾಡ್ತಾನೆ, ಖುದ್ದು ಊರಿಗೆ ಹೋಗಿ ಅಧ್ಯಯನ ಮಾಡ್ತಾನೆ. ಅವನಿಗೆ ಆಶ್ಚರ್ಯ ಅನಿಸುತ್ತೆ, ಒಂದು ವಿಶ್ವಕರ್ಮನ ಒಂದು ಜನಾಂಗ ಇದೆ, ಇವರು ಈ ಜಗತ್ತು ಕಟ್ಟಿದವರು, ಈ ಸಂಸ್ಕೃತಿ ಕಟ್ಟೋದು ಅವರು ಅಂತ ಹೇಳಿ ಅವರೊಂದು ಹೆಸರು ಕೊಡ್ತಾನೆ. ಕೊನೆಗೆ ಆ ಒಂದು ಅವನ ಸಂಶೋಧನಾ ಗ್ರಂಥಕ್ಕೆ ಮೇಕರ್ಸ್ ಆಫ್ ದಿ ವರ್ಲ್ಡ್ ಅಂತ ಕೊಡ್ತಾನೆ. ಆ ನಂತರ ಮತ್ತೆ ಇನ್ನೊಬ್ಬರು ಹುಟ್ಟುತ್ತಾರೆ. ಅವರು ಯಾರು ಅಂದರೆ ಸಿದ್ದರಾಮ ವಿ ಪಟ್ಟಣಶೆಟ್ಟಿಯವರು. ಅವರು 2014ರಿಂದ ಅನೇಕ ಗ್ರಂಥಗಳನ್ನು ಬರೆದು ಕೊನೆಗೆ ವಿಶ್ವಕರ್ಮನ ಬಗ್ಗೆ ಮಹಿಮೆಯನ್ನು 4-5 ಗ್ರಂಥವನ್ನು ಬರೆದು ಅನಾರೋಗ್ಯದಿಂದ ಇದ್ದರೂ ಕೂಡ ಭಗವಂತನ ಅನುಗ್ರಹ ಏನೋ ಈಗ ಚೆನ್ನಾಗಿದ್ದಾರೆ, ಆ ದೇವರ ಅನುಗ್ರಹದಿಂದ. ನಂತರ ಇದೇ ಒಂದು ಲಿಂಗಾಯತ ಸಮಾಜಕ್ಕೆ ಸೇರಿದಂಥ ಬಸವರಾಜ್ ದಿಂಡೂರ್ ಅಂತ ಅವರು, ಅವರನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕಾಡಿಗೆ ಹೋದಾಗ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದಂಥವರು, ಅತ್ಯಂತ ಅಭಿಮಾನಿಗಳು. ಅವ್ರೇನೋ ಒಂದು ಆಕಸ್ಮಿಕ ಅವ್ರಿಗೂ ಅನಾರೋಗ್ಯ ಆಗಿರುತ್ತೆ. ಅವರು ಕೂಡ ಒಂದು ಹೇಳಿಕೆ ಕೊಟ್ಟುಬಿಡ್ತಾರೆ, ವಿಶ್ವಗುರು ಬಸವಣ್ಣ ವಿಶ್ವಕರ್ಮ ಅಂತ ಒಂದು ಹೇಳಿಕೆ ಕೊಟ್ಟುಬಿಡ್ತಾರೆ. ಆದರೆ ಅವರು ಹೇಳಿಕೆ ಕೊಟ್ಟರೆ ಸುಮ್ಮನಾದ್ರೆ ಯಾರು ವಿರೋಧ ಮಾಡಲಿಲ್ಲ. ನಾನೇ ಅವ್ರ ಹತ್ರ ಖುದ್ದಾಗಿ ಹೋಗಿ ನಿಮ್ಮ ಥರನೇ ಸಂದರ್ಶನ ಮಾಡಿದೆ. ಅದಕ್ಕೆ ಇನ್ನಷ್ಟು ದಾಖಲೆಗಳನ್ನು ಕೊಟ್ಟೆ. ಅವರ ಪತ್ನಿಯವರು ಕೂಡ ವಕೀಲರು. ಅವ್ರೇನು ಹೇಳಿದರು ನನಗೆ ಅಂದರೆ, ಸತೀಶ್ ಅವರೇ, ನಮ್ಮ ಯಜಮಾನ್ರು ಇವಾಗ ಲವಲೋಕಿಯಿಂದ ಇದ್ದಾರೆ, 5 ವರ್ಷ ಆಯಸ್ಸು ಜಾಸ್ತಿ ಆಗಿದೆ. ಅಂದರೆ ಆ ವಿಶ್ವಕರ್ಮನ ಮಹಿಮೆಯನ್ನು ತಿಳ್ಕೊಂಡು ಇವತ್ತು ಆರೋಗ್ಯವಾಗಿದ್ದಾರೆ. ಇದಲ್ಲದೆ ಇನ್ನೊಬ್ಬರು ನಮಗೂ ಪರಿಚಯಿಸ್ತಾರೆ. ಅವ್ರ ಹೆಸರು BN ಸುರೇಶ್ವರ ಅಂತ. ವಿಜಯವಾಣಿ ಪತ್ರಿಕೆಯಲ್ಲಿ ಉದ್ಯೋಗ ವಿಜಯ ಅಂತ ಬರೀತಾರೆ. ಅವರು ಬೇರೆ ಒಂದು ಸಮಾಜದವರೇ. ಅವರ ಸಾಹಿತ್ಯಗಳು ದೊಡ್ಡ ದೊಡ್ಡ ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ತಗೊಳ್ಳುವಂಥ ಒಂದು ವಿಜ್ಞಾನವನ್ನು ಇಟ್ಕೊಂಡು ಬರೀತಾರೆ. ಆ ಬರೆಯುವಂಥ ವ್ಯಕ್ತಿ ಬೇಲೂರಿನ ಚೆನ್ನಕೇಶವ ಟೆಂಪಲ್ ನಡೆದಂಥ ಆ ಒಂದು ಕಪ್ಪೆಚ್ಚು ನಿಗ್ರಹ ಸಣ್ಣ ವಿಚಾರದಿಂದ ಶುರುವಾಗಿದ್ದು ವಿಶ್ವಕರ್ಮನ ಸಾಹಿತ್ಯ ಕಡೆಗೆ ಬರ್ತಾರೆ. ವಿಶ್ವಕರ್ಮನ ಸಾಹಿತ್ಯ ಕಡೆಗೆ ಬಂದು ಅಧ್ಯಯನ ಮಾಡಿ ಕೊನೆಗೆ ಈಗ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಅವರೇ ವಿಶ್ವಕರ್ಮರಾಗೋಗ್ಬಿಟ್ಟಿದ್ದಾರೆ. ಇಷ್ಟು ಒಂದು ದೊಡ್ಡ ಸಾಲಿದೆ. ಆ ಭಗವಂತ ನಿಮ್ಮನ್ನು ಇವತ್ತು ಮಾತಾಡೋಷ್ಟು ಮಧ್ಯದಲ್ಲಿ ನಿಜ ಹೇಳ್ಬೇಕ್ರಿ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಆ ದೇವರ ಅನುಗ್ರಹ ಏನೋ ಇವತ್ತು ಆರೋಗ್ಯವಾಗಿದ್ದೀರಿ, ಚೆನ್ನಾಗಿ ಮಾತಾಡಿದ್ದೀರಿ. ನಮ್ಮ ಜೊತೆ ನೀವು ಇಷ್ಟು ಚೆನ್ನಾಗಿ ಹಂಚ್ಕೊಂಡಿದ್ದಕ್ಕೆ ನಿಮ್ಮನ್ನು, ನಾನು ನಿಮ್ಮಂಥ ಹಿರಿಯವರನ್ನು, ಇಷ್ಟು ದೊಡ್ಡ
ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟವರನ್ನು ನಾನು ನಿಮ್ಮನ್ನು ಮುಖತಃ ಭೇಟಿಯಾಗಿದ್ದೆ. ಫೋನಲ್ಲಿ ಮಾತಾಡೋದು ಬೇರೆ, ಮುಖತಃ ಭೇಟಿಯಾಗಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ ಸರ್. ನಮಗೂ ಕೂಡ ನಾನು ಇನ್ನೂ ಎಷ್ಟೋ ಚಿಕ್ಕವನು, ನಿಮ್ಮ ಮಕ್ಕಳಿಗೆ ಅಂತ ವಯಸ್ಸವರು ನಾವು ಕೂಡ. ನಮಗೂ ನಿಮ್ಮ ಅನುಗ್ರಹ ಸದಾ ಇರಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ ಸರ್.